ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರಾಗಿರ್ತಕ್ಕಂಥ ಪ್ರೊಫೆಸರ್ ಪ್ರಭಾಕರ್ ಅವರಿದ್ದಾರೆ. ಪ್ರಭಾಕರ್ ಸರ್ ನಮಸ್ತೆ. ಸೊ ಈ ದಾಳಿ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಈಗ ಇರಾನ್ ಇಸ್ರೇಲ್ ಮತ್ತೆ ಒಂದು ದಾಳಿಗೆ ಇಳಿದುಬಿಟ್ಟಿದ್ದಾರಲ್ಲಿ, ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಒಂದು ಕಡೆ ಅಮೆರಿಕ ಶ್ವೇತಭವನ ಸ್ಪಷ್ಟನೆ ಕೊಟ್ಟಿದೆ. ಅಲ್ಲಿ ನಾವು 2-3 ಅಂಶವನ್ನ ಗಮನಿಸಬೇಕಾಗತ್ತಿಲ್ಲಿ. ಒಂದು, ಮತ್ತು US ನಡುವೆ ಇರ್ತಕ್ಕಂಥ ಕದನ ವಿರಾಮ ಸರಿಯಾಗೇ ಇದೆ. ಏಕೆ ಅಂದ್ರೆ ಇರಾನು ಅಮೆರಿಕ ನೆಲೆ ಮೇಲೆ ದಾಳಿ ಮಾಡಿಲ್ಲ, ಅಮೆರಿಕಾದವರು ಇರಾನ್ ಮೇಲೆ ದಾಳಿ ಮಾಡಿಲ್ಲ. ಇದು ಕೇವಲ ಇರಾನ್ ಹಾಗೂ ಇಸ್ರೇಲ್ ನಡುವೆ ಆಗಿರತಕ್ಕಂಥದ್ದು. ಇಲ್ಲಿ ಹೌದೀಸ್ ಏನ್ ಮಾಡಿದ್ರು ಅಂದ್ರೆ ಇಸ್ರೇಲ್ಗೆ ತಮ್ಮ ಮಿಸೈಲ್ಸ್ ನ ಕಳಿಸಿ ಇಸ್ರೇಲ್ ಸ್ವಲ್ಪ ಭಾಗದಲ್ಲಿ ಅದನ್ನ ಬ್ಲಾಸ್ಟ್ ಮಾಡಿರೋದು ಮಾತ್ರ ಅಲ್ದೇನೆ ಅವರು ಒಂದೆರಡು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ರೆಡ್ ಸಿ ನಲ್ಲಿ ಇನ್ಮೇಲೆ ನಾವು ಯಾವ ಒಂದು ಇಸ್ರೇಲಿನ ಬೋಟ್ ಮೂವ್ಮೆಂಟೇ ಆಗ್ಲಿ ಶಿಪ್ ಮೂವ್ಮೆಂಟೇ ಆಗ್ಲಿ ಅದನ್ನ ಬಿಡೋದಿಲ್ಲ, ಕಂಪ್ಲೀಟ್ ಇದನ್ನ ನಾವು ಬ್ಲಾಕೇಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇದು ಒಂದು. ಅಂದ್ರೆ ಹೆಜ್ಬುಲ್ಲಾ ಅವರನ್ನ ನಾವು ಏನೇ ಮಾಡಿದ್ರು ಕೂಡ ಒಂದು ಮಾತುಕತೆಗೆ ಎಳ್ಕೊಂಡ್ ಬರ್ತೇವೆ ಅಂತ ಅಮೆರಿಕ ಯಾವ ಒಂದು ಶಪಥದ ರೀತಿನಲ್ಲಿ ಹೇಳಿತ್ತೋ ಅದನ್ನ ಅಮೆರಿಕ ಪಾಲಿಸ್ತು. ಒಂದ್ ರೀತಿನಲ್ಲಿ ಹೆಜ್ಬುಲ್ಲಾವನ್ನ ಕಂಟ್ರೋಲ್ ಮಾಡೋದನ್ನೇ ಒಂದು ಮುಖ್ಯವಾದಂತಹ ಅಂಶ ಅಂತ ಅನ್ಕೊಂಡು ಇಸ್ರೇಲ್ ಜೊತೆ ಅಮೆರಿಕ ಮಾತುಕತೆ ನಡೆಸಿತ್ತು. ಹಾಗೂ ಲೆಬನಾನ್ ಮತ್ತು ಇಸ್ರೇಲ್ ಕೂಡ ಅಮೆರಿಕದಲ್ಲಿ ಕಡೆ ಮಾತುಕತೆಯನ್ನು ಮಾಡಿದ್ರು. ಆದ್ರೆ ಅಮೆರಿಕ ಎಷ್ಟು ಗಂಭೀರವಾಗಿ ಕದನ ವಿರಾಮವನ್ನ ಅಮೆರಿಕ ಮತ್ತು ಇರಾನ್ ನಡುವೆ ತೆಗೆದುಕೊಂಡಿದೆಯೋ ಮತ್ತೆ ಎಷ್ಟು ವಿಶ್ವಾಸವನ್ನ ಇಸ್ರೇಲ್ ಮೇಲೆ ಇಟ್ಕೊಂಡಿತ್ತು, ಇಸ್ರೇಲ್ ಲೆಬನಾನಿನ ಈ ಕದನ ವಿರಾಮ ಕೂಡ ಅಷ್ಟೇ ಗಂಭೀರವಾಗಿ ತಗೊಳುತ್ತೆ ಇಸ್ರೇಲ್ ಅಂತ ಆ ಮಾತನ್ನ ಅಥವಾ ಆ ಒಂದು ವಿಶ್ವಾಸವನ್ನ ಉಳಿಸ್ಕೊಂಡಿಲ್ಲ ಇಸ್ರೇಲ್. ಇದು ಒಂದು. ಎರಡನೇದು, ಕಳೆದ ಒಂದು ವಾರದಿಂದಾನು ನಾವು ಗಮನಿಸ್ತಾ ಇದ್ರೆ ಈ ಸದರನ್ ಲೆಬನಾನ್ಗೆ ಇಸ್ರೇಲ್ನವರು ಗ್ರಾಜುಯಲಿ ಮೂವ್ ಆಗಿ ಹೆಚ್ಚು ಪ್ರದೇಶ ತನಕ ಹೋಗ್ಬಿಟ್ಟಿದ್ದಾರೆ. ಅದು ಒಂದು. ಈಗ ಹೆಚ್ಚು ಏನಂದ್ರೆ ಇದೇ ರೀತಿ ಅವರು ಮುಂದುವರೆದಿದ್ರೆ ಇವತ್ತು ಅಮೆರಿಕ ಏನಾದ್ರೂ ವಾರ್ನಿಂಗ್ ಮಾಡದೇ ಇದ್ದಿದ್ರೆ ಇಸ್ರೇಲ್ನವರು ಸುಮಾರು ಅರ್ಧ ಭಾಗ ಸದರನ್ ಪಾರ್ಟ್ ಅಲ್ಲಿ ಲೆಬನಾನ್ ಅನ್ನು ತಕೊಂಡ್ಬಿಟ್ಟಿರೋರು. ಈಗ ಅಲ್ಲಿ ಆಗಿದೆ. ಮತ್ತೆ ಈ ದಿನ ಬೆಳಗ್ಗೆ ಇನ್ನೊಂದ್ ಏನ್ ಮಾಡಿದ್ದಾರೆ ಅಂದ್ರೆ ಇಸ್ರೇಲ್ ಗಾಜಾಗ್ ಹೋಗುವಂತಕ್ಕ ಬಾರ್ಡರ್ ಕೂಡ ಕ್ಲೋಸ್ ಮಾಡಿದ್ದಾರೆ. ಈಗ ಇನ್ನೊಂದೇನ್ ಹೇಳಿದೆ, ಇದರ ಪ್ರಭಾವ ತಕ್ಷಣ ಏನಾಗ್ಬೋದು ಅಂದ್ರೆ ನೋಡಿ, ನೀವ್ ಹೇಳ್ದಾಗೆ ಕಾರ್ಗ್ ಐಲ್ಯಾಂಡ್ ನಲ್ಲಿ ಹತ್ರ, ಹೌದು, ಸೌತ್ ವೆಸ್ಟರ್ನ್ ಭಾಗದಲ್ಲಿ ಅಲ್ಲಿ ಕೂಡ ಮಿಸೈಲ್ ಅಟ್ಯಾಕ್ ಇಸ್ರೇಲ್ ನಿಂದ ಆಗಿದೆ ಇರಾನ್ಗೆ. ಅಲ್ಲಿ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಮೇಲೆ ಕೂಡ ಬಾಂಬಿಂಗ್ಸ್ ಎಲ್ಲ ಆಗಿದೆ. ಅದು ಡ್ಯಾಮೇಜ್ ಅತಿಯಾಗಿ ಪೆಟ್ರೋಲಿಯಂ ಪೂರ್ತ ಸ್ಥಗಿತ ಆಗತ್ತೆ ಅಂತಿಲ್ಲ, ಸ್ವಲ್ಪ ಭಾಗಗಳಲ್ಲಿ ಆಗಿದೆ ಡ್ಯಾಮೇಜ್. ಹೌದು, ಅಲ್ಲಿ ಏರ್ಪೋರ್ಟ್ ಅನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಇರಾನ್ ಅಲ್ಲಿ, ಅದೂನು ಹೌದು. ಈಗ ಏನಾಗಿದೆ ಅಂದ್ರೆ ಮುಖ್ಯವಾಗಿ ನಾರ್ದರ್ನ್ ಇರಾನ್ ನಲ್ಲಿ ಅಂದ್ರೆ ಮಿಡ್ಲ್ ನಿಮಗೆ ತೆಹರಾನ್ ಸೇರಿದಂತೆ ಹೈಫಾ ಇಂದ ಹಿಡಿದು ತಬ್ಲೀಸ್ ಇವರೆಗೂ ಎಲ್ಲ ಇವರು ಇರಾನ್ ಅವರು ಒಂದು ರೀತಿ ನ್ಯಾಷನಲ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಇಸ್ರೇಲ್ ನಲ್ಲಿ ಕೂಡ ಸಾಕಷ್ಟು ಭಾಗಗಳಲ್ಲಿ ಒಂದ್ ರೀತಿ ಸೀರಿಯಸ್ ಆದಂತಹ ಅಲರ್ಟ್ ನ ಘೋಷಣೆ ಮಾಡಿದ್ದಾರೆ. ಎಲ್ಲರೂ ತಮ್ಮನ್ನ ತಾವು ರಕ್ಷಿಸ್ಕೊಳ್ಬೇಕು ಅನ್ನೋ ರೀತಿನಲ್ಲಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನೋಡಿ, ಇವರಿಗೆ ನೆತನ್ಯಾಹುಗೆ ಅವರು ಕೂಡ ಈಗ ಆಕ್ಚುಲಿ ಹಿ ಈಸ್ ಲಿವಿಂಗ್ ಆನ್ ಬಾರೋಡ್ ಟೈಮ್ ಆಸ್ ಪ್ರೈಮ್ ಮಿನಿಸ್ಟರ್. ಅವ್ರದ್ದು ಸಮಯ ಮುಗ್ದೋಗಿದೆ, ಹೊಸದಾಗಿ ಎಲೆಕ್ಷನ್ ಆಗ್ಬೇಕು. ಈ ವಾರಿನ ಕಾರಣಾಗನೇ ಎಲೆಕ್ಷನ್ ನ ಮುಂದೆ ಹಾಕಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಿದೆ ಅಂದ್ರೆ ನೆತನ್ಯಾಹು ತನ್ನ ಎಕ್ಸ್ಟೆನ್ಷನ್ ನಲ್ಲಿ ಏನಿದ್ರೆ ಅದರಲ್ಲಿ ಇನ್ನೂ ಇದೇ ರೀತಿಯಾದಂತಹ ಅಟ್ಯಾಕ್ ಗಳನ್ನ ಎನ್ಕರೇಜ್ ಮಾಡ್ಕೊಂಡಿದ್ರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ನಿಂದ ಈಗ ತೊಂದರೆ ಆಗಿರೋದು ಲೆಬನಾನ್